ಏನಯ್ಯ ಎಲ್ಲ ಜೊತೆಲೇ ಇರುವ ಇನ್ನು ಕೊನೆ ತನಕ ಇದ್ಬಿಡು ಹಿಂಗೇನೆ ಅಂತ ಅಂದರು. ನಾನಂದೆ ನೋಡಪ್ಪ ನಾನು ಒಂಥರ ಈ ಸಾಫ್ಟ್ವೇರ್ ಟೆಕ್ಕಿ ಇದ್ದಂಗೆ ನಾನು ಎಲ್ಲಿ ನನಗೆ ಪ್ಯಾಕೇಜ್ ಚೆನ್ನಾಗಿ ಸಿಗುತ್ತೆ ನಾನು ಅಲ್ಲಿ ನನ್ನ ರಾಜಕೀಯ ಜೀವನನ ನಾನು ರೂಢಿಸ್ಕೋಬೇಕು. ನಾನು ಜನಗಳಿಗೋಸ್ಕರ ಅದನ್ನು ನಾನು ಮಾಡ್ತೀನಿ. ನನ್ನದೇ ಆದಂಥ ವೈಯಕ್ತಿಕ ವಿಚಾರ ಇಲ್ಲ. ನಾನೇನೋ ಇಲ್ಲಿ ಮುಖ್ಯಮಂತ್ರಿ ಆಗಬೇಕು, ಇನ್ನೇನೋ ಆಗಬೇಕು, ನನ್ನ ಸೀನಿಯಾರಿಟಿ ಬೇಕು ಅನ್ನೋದೇನಿಲ್ಲ. ಇದೊಂಥರ ಸ್ಪೋರ್ಟಿವಾಗಿ ತಗೋತೀನಿ. ಒಂಥರ IPL ಪ್ಲೇಯರ್ ಇದ್ದಂಗೆ ನಾನು ಇಲ್ಲೆಲ್ಲಿ ನಾನು ಆಟ ಆಡ್ತಾ ಇರ್ತೀನಿ ಆಗ್ತಾರೆ. ಇದನ್ನು ಮಾಡರ್ನ್ ಪೊಲಿಟಿಕ್ಸ್ ಅಂತ ತಿಳ್ಕೊ. ನನಗೇನು ಇದನ್ನು ನೀವು ನನ್ನನ್ನು ಪಕ್ಷಾಂತರಿ ಅನ್ನಿ ಅಥವಾ ಏನೋ ಹೇಳ್ತೀವಿ ಜಂಪಿಂಗ್ ಸ್ಟಾರ್ ಅನ್ನಿ ನನಗೇನು ಬೇಜಾರಿಲ್ಲ. ನನ್ನ ತಾಲೂಕಲ್ಲಿ ಬಂದು ರಿಪೋರ್ಟ್ ಮಾಡಿ ನನ್ನ ತಾಲೂಕಲ್ಲಿ ಜನ ನನ್ನನ್ನು ಎಲ್ಲ ಥರ ಸ್ವೀಕಾರ ಮಾಡಿದ್ದಾರೆ. ಅದೇ ನನಗೆ ನಿಜವಾದಂಥ ಅವರೇ ನನಗೆ ಮಾಪನ ಮಾಡೋರು. ಹೀಗಾಗಿ ತೊಂದರೆ ಇಲ್ಲ ಅಂದೆ. ಬಟ್ ಇವ್ರಿಗೆ ಹೇಳಿದೆ ಕ್ಲಿಯರಾಗಿ, ಆಯಿತು ಏನೋ DK ಶಿವಕುಮಾರ್ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾರೆ, ಮುಂದೊಂದು ದಿನಗಳಲ್ಲಿ ಅವ್ರು ಏನೋ ದೊಡ್ಡ ಹುದ್ದೆಗೆ ಹೋಗ್ಬೇಕಂತಿದ್ದಾರೆ. ಅವ್ರು ಮುಖ್ಯಮಂತ್ರಿ ಆಗೋ ತನಕ ಅವಕಾಶ ಬಂದಾಗ ನಾನು ಜೊತೇಲಿ ಇರ್ತೀನಿ. ಆವಾಗಂತೂ ಯಾವುದೇ ಕಾರಣಕ್ಕೂ ನಾನು ಅವ್ರಿಗೆ ಕೈ ಕೊಡಲ್ಲ, ಜೊತೆಗಿರ್ತೀನಿ. ಆದಮೇಲೆ ಅವ್ರದ್ದೆಲ್ಲ ಆಸೆ ತೀರಿದ ಮೇಲೆ ಅದು ನೋಡಿಕೊಂಡು ಮುಂದೆ ನನಗೇನಾರು ಭವಿಷ್ಯ ಇದ್ದರೆ ಇರ್ತೀನಿ, ಇಲ್ಲದೆ ಇದ್ದರೆ ನಾನು ದಾರಿ ನೋಡ್ತೀನಿ ಅಂತ ಕ್ಲಿಯರಾಗಿ ಹೇಳಿದ್ದೀನಿ. ಇದರಲ್ಲೇನು ಮುಚ್ಚುಮರ ಇಲ್ಲ. ಭಾಳ